ಈ ಅನಕ್ಷರಸ್ಥ ಹಾಗೆ ಬಿಕಾರಿ ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನ ಮಾಡಿದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತಿ ದಾಳಿ ಕೂಡ ನಡೆದೋಗಿದೆ. ಈ ಪಾಕಿಸ್ತಾನ ಏನು ಮಾಡಿಲ್ಲ ಅಂತರೂ ಕೂಡ ಈ ಕದನ ವಿರಾಮ ಉಲ್ಲಂಘನೆ ಮಾಡೋದು ಕೂಡ ಒಂಥರ ಚಾಳಿ ಆಗ್ಬಿಟ್ಟಿದೆ. ಹಿಂದಿನಿಂದಲೂ ಕೂಡ ಅದೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನೇ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡ್ತಾ ಇದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಕೂಡ ಪ್ರತ್ಯುತ್ತರ ಕೂಡ ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಾನೆ, ವಾಜಾ ಪ್ಯಾಲಗಾಂವ್ ಘಟನೆಯಿಂದ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ, ನಮ್ಮ ಮೇಲೆ ಭಾರತ ಯುದ್ಧ ಮಾಡೋದು ಖಚಿತ ಅಂತ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಿದ್ದಾನೆ. ಸೊ ಈಗ ಅಲ್ಲಿನ ರಕ್ಷಣಾ ಸಚಿವ ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಭಯಭೀತಗೊಂಡಿದ್ದಾರೆ ಅಲ್ಲಿನ ಸೇನಾಧಿಕಾರಿಗಳು. 5,000 ಜನ ಸೇನಾಧಿಕಾರಿಗಳು ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಬೇಕಾ ಪಾಕಿಸ್ತಾನಕ್ಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಈ ಅನಕ್ಷರಸ್ಥ ಹಾಗೆ ಬಿಕಾರಿ ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನ ಮಾಡಿದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತಿ ದಾಳಿ ಕೂಡ ನಡೆದೋಗಿದೆ. ಈ ಪಾಕಿಸ್ತಾನ ಏನು ಮಾಡಿಲ್ಲ ಅಂತರೂ ಕೂಡ ಈ ಕದನ ವಿರಾಮ ಉಲ್ಲಂಘನೆ ಮಾಡೋದು ಕೂಡ ಒಂಥರ ಚಾಳಿ ಆಗ್ಬಿಟ್ಟಿದೆ. ಹಿಂದಿನಿಂದಲೂ ಕೂಡ ಅದೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನೇ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡ್ತಾ ಇದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಕೂಡ ಪ್ರತ್ಯುತ್ತರ ಕೂಡ ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಾನೆ, ವಾಜಾ ಪ್ಯಾಲಗಾಂವ್ ಘಟನೆಯಿಂದ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ, ನಮ್ಮ ಮೇಲೆ ಭಾರತ ಯುದ್ಧ ಮಾಡೋದು ಖಚಿತ ಅಂತ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಿದ್ದಾನೆ. ಸೊ ಈಗ ಅಲ್ಲಿನ ರಕ್ಷಣಾ ಸಚಿವ ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಭಯಭೀತಗೊಂಡಿದ್ದಾರೆ ಅಲ್ಲಿನ ಸೇನಾಧಿಕಾರಿಗಳು. 5,000 ಜನ ಸೇನಾಧಿಕಾರಿಗಳು ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಬೇಕಾ ಪಾಕಿಸ್ತಾನಕ್ಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಈ ಅನಕ್ಷರಸ್ಥ ಹಾಗೆ ಬಿಕಾರಿ ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನ ಮಾಡಿದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತಿ ದಾಳಿ ಕೂಡ ನಡೆದೋಗಿದೆ. ಈ ಪಾಕಿಸ್ತಾನ ಏನು ಮಾಡಿಲ್ಲ ಅಂತರೂ ಕೂಡ ಈ ಕದನ ವಿರಾಮ ಉಲ್ಲಂಘನೆ ಮಾಡೋದು ಕೂಡ ಒಂಥರ ಚಾಳಿ ಆಗ್ಬಿಟ್ಟಿದೆ. ಹಿಂದಿನಿಂದಲೂ ಕೂಡ ಅದೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಉತ್ತರ ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಸತತ 5ನೇ ದಿನವೂ ಕೂಡ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಪೋಸ್ಟ್ಗಳನ್ನೇ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡ್ತಾ ಇದೆ. ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆಯಿಂದ ಕೂಡ ಪ್ರತ್ಯುತ್ತರ ಕೂಡ ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಾನೆ, ವಾಜಾ ಪ್ಯಾಲಗಾಂವ್ ಘಟನೆಯಿಂದ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ, ನಮ್ಮ ಮೇಲೆ ಭಾರತ ಯುದ್ಧ ಮಾಡೋದು ಖಚಿತ ಅಂತ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಿದ್ದಾನೆ. ಸೊ ಈಗ ಅಲ್ಲಿನ ರಕ್ಷಣಾ ಸಚಿವ ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಭಯಭೀತಗೊಂಡಿದ್ದಾರೆ ಅಲ್ಲಿನ ಸೇನಾಧಿಕಾರಿಗಳು. 5,000 ಜನ ಸೇನಾಧಿಕಾರಿಗಳು ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ.
ಇಂಥ ಸಂದರ್ಭದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಬೇಕಾ ಪಾಕಿಸ್ತಾನಕ್ಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ.